ನಮಸ್ಕಾರ. ನನ್ನ ಹೆಸರು ಸರಸ್ವತಿ ಎನ್ ಪವಾರ್ ಅಂತ. ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ. ನನಗೆ 3.5 ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ನಾನು ಎಲ್ಲ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದಿದ್ದೀನಿ. ನನಗೆ ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಅದರಿಂದ ತುಂಬ ನೋವಾಗಿತ್ತು ನನಗೆ. ಎಲ್ಲಿ ತೋರಿಸ್ಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ಒಬ್ಬರು ನಮಗೆ ಹೇಳಿದರು. ಆವಾಗಲಿಂದ ನಾನು ತೋರಿಸ್ತಾ ಇದ್ದೀನಿ. 6 ತಿಂಗಳಿಂದ ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟೋ 60, 70, 80% ನನಗೆ ಕಡಿಮೆ ಆಗಿದೆ. ಇಲ್ಲಿ ಬಂದಮೇಲೆ ಮಾತ್ರ ತುಂಬ ಫುಲ್ಲ ಕಡಿಮೆ ಆಗಿಬಿಟ್ಟಿದೆ ನನಗೆ. ಇಲ್ಲಾಂದರೆ ನನಗೆ ಊಟ ಮಾಡಿದ್ದು ಸೇರ್ತಿರಲಿಲ್ಲ. ಊಟ ಮಾಡಿದ್ದು ನನಗೆ ಪಚನ ಆಗ್ತಿರಲಿಲ್ಲ. ಡಕಾರಿಕೆ ಅಂದರೆ ಆ ಪರಿ ಡಕಾರಿಕೆ. ನನಗೆ ಒಂದು ನಿಮಿಷ ಸಹಿತ ಬಾಯಿ ಸುಮ್ಮನೆ ಇರ್ತಿರಲಿಲ್ಲ. ಹಾಗಾಗಿಬಿಟ್ಟಿತ್ತು. ನಿದ್ದೆ ಬರ್ತಿರಲಿಲ್ಲ. ತಲೆನೋವು, ಕೈ ಕಾಲು ನೋವು ಮತ್ತು ಕಿವಿ ನೋವು ಎಲ್ಲ ಇತ್ತು ನನಗೆ. ಇವಾಗ ಪವಿತ್ರ ಮೇಡಮ್ ಅಂತೂ ತುಂಬ ಚೆನ್ನಾಗಿದ್ದಾರೆ. ಅವರು ಮೇಡಮ್, ನಾನು ಡಾಕ್ಟ್ರನ್ನು ಭಾವನೆ ಅವ್ರಿಗಿಲ್ಲ. ಸೇವೆ ಭಾವನೆ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ದಾಸೋಹದಿಂದ ಹಿಡ್ಕೊಂಡು ಎಲ್ಲರಿಗೂ ಪ್ರೀತಿಯಿಂದ, ಇಷ್ಟು ಪ್ರೀತಿಯಿಂದ ಮಾತಾಡ್ತಾರಂದರೆ ನಮಗಿರುವಂಥ ಕಾಯಿಲೆ ಅವ್ರಿಗೆ ನೋಡಿ ಅವ್ರು ಹೇಳಿದ ಮಾತನ್ನು ಕೇಳಿನೇ ಅರ್ಧ ಹೊರಟು ಹೋಗಿಬಿಡುತ್ತೆ. ಅವರು ಹಿಂಗೆ ಹೇಳ್ತಾರಂದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಸ್ಪಂದಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ನನಗೆ ಏನೇ ಇಲ್ಲ, ನಾನು ಆರಾಮಾಗ್ತೀನಿ ಅಂತ ತಿಳ್ಕೊಳ್ಳಿ. ನೋಡಿ, ಔಷಧಿ ಬೇಕಂದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ದುಡ್ಡು ಹಾಕಬೇಡಿ. ಟೈಮ್ ಟು ಟೈಮ್ ಊಟ ಮಾಡಿಕೊಂಡ್ರಿ, ಹಣ್ಣು ತಿನ್ನಿರಿ, ಚಿಂತೆ ಮಾಡಬೇಡ್ರಿ. ಇಷ್ಟು ಚಂದ ಆಧ್ಯಾತ್ಮಿಕ ಹೇಳ್ತಾರಂದರೆ ಅವರ ಆಧ್ಯಾತ್ಮಿಕತೆಯಿಂದಲೇ ನಮಗೆ ಅರ್ಧದ ಮೇಲೆ 75% ಅದರಿಂದ ಗುಣ ಆಗುತ್ತೆ. ಮತ್ತು ಇಲ್ಲಿ ಇದ್ದಂಥ ಅಸಿಸ್ಟೆಂಟ್ ಸಿಬ್ಬಂದಿಗಳು ಎಲ್ಲ, ಡಾಕ್ಟ್ರು, ನರ್ಸು, ಎಲ್ಲ ಕೆಲಸ ಮಾಡೋರು, ಊಟ ಬಡಿಸೋರು, ಊಟ ಮಾಡೋರು ಇಷ್ಟು ಪ್ರೀತಿಯಿಂದ ಮಾತಾಡ್ತಾರಂದರೆ ನಮ್ಮ ಮನೆಯಲ್ಲಿ ಸಹಿತ ಆ ಪರಿ ಆಗೋದಿಲ್ಲ. ಒಂದಿನ ಅಂದರೆ 2ನೇ 3ನೇ ದಿನ ಬೇಜಾರು ಮಾಡ್ಕೊತಾರೆ. ಅವರು ಸ್ವಲ್ಪ ಬೇಜಾರು ಮಾಡೋದು, ರಾತ್ರಿ ಇರಲಿ ಹಗಲಿರಲಿ ನಾವು ಏನು ಹೇಳಿದರೂ ಆಗಿಂದಾಗೆ ನಮಗೆ ಸ್ಪಂದಿಸ್ತಾರೆ. ಅಡುಗೆಯವರು ಅಷ್ಟೇ, ದಿನ ಬೇರೆ ಬೇರೆ ನಮ್ಮ ಪಾರಂಪರಿಕವಾದಂತಹ ಸಿರಿಧಾನ್ಯಗಳಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ನಮಗೆ ಬಡಿಸ್ತಾರೆ. ನಾವು ಅದು ಏನು ಅಂತ ಕೇಳಿದರೂ ನಮಗೆ ಹೇಳ್ಕೊಡ್ತಾರೆ, ಹೀಗೆ ಮಾಡಬೇಕು ಹೀಗೆ ಅಂತ. ನಮ್ಗೆ ಗೊತ್ತಿದ್ದರೂ ಸಹಿತ ನಾವು ಮಾಡ್ತಿರಲಿಲ್ಲ. ಇವಾಗೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಸಂಸ್ಕೃತಿಯನ್ನು ಇವರು ಉಳಿಸ್ಕೊಂಡೋಗಿದ್ದಾರೆ. ಪ್ರಕೃತಿ ಮಡಿನಲ್ಲಿದೆ. ಎಲ್ಲ ಔಷಧಿ ಗಿಡಗಳು, ಪ್ರಾಣಿಗಳು, ಅವುಗಳ ಕೂಗುವಂಥ ಶಬ್ದ, ಕಲರವ, ಹಕ್ಕಿಗಳ ಇಂಚರ, ತಂಪಾದ ಗಾಳಿ, ಸೂರ್ಯನ ಕಿರಣ, ಯೋಗ, ಧ್ಯಾನ ಮತ್ತು ಭಜನೆ ನಮಗೆ ಮನೋರಂಜಿಸಲು ಸಹಿತ ಅವರು ಸಂಗೀತಗಾರನು ಕರೆಸಿದ್ದಾರೆ. 4-5 ದಿನದಿಂದ ತುಂಬ ಚೆನ್ನಾಗಿ ಹಾಡಿಕೊಡ್ತಾರೆ. ನಗೆ ಹೇಳ್ತಾರೆ. ಯಾರಾದರೂ ಸಂಗೀತ ಗೊತ್ತಿದ್ದರೆ ಸಂಗೀತ ಹೇಳ್ತಾರೆ, ಪ್ರಶ್ನೆಗಳನ್ನು ಹೇಳ್ತಾರೆ. ತುಂಬ ಸಂತೋಷ ಅನಿಸುತ್ತೆ. ಅವರಿಗೆ ಯಾರಿಗೂ ಭೇದ ಭಾವ, ಜಾತಿ ಮತ ಇಲ್ಲ. ಮ್ಯಾಮ್ಗೆ ಎಲ್ಲರ ಜೊತೆ ಸ್ಪಂದಿಸಿ ಒಬ್ಬೊಬ್ಬ ಪೇಷಂಟಿಗೆ 1 ಗಂಟೆ ತಿಳಿಯುವ ಹಾಗೆ ಹೇಳ್ಕೊಡ್ತಾರೆ. ನೀವು ಹೀಗೆ ಮಾಡಬೇಕು, ಹೀಗಿರಬೇಕು, ಹೀಗೆ ತಿಂದರೆ ಹೀಗಾಗುತ್ತೆ, ಹೊಟ್ಟೆ ಖಾಲಿ ಬಿಡಬೇಡಿ, ತಿಂತಾ ಇರಿ, ಸ್ವಲ್ಪ ತಿನ್ನಿ ಅಂತ ಚೆಂದಾಗಿ ತಿಳಿಸಿಕೊಡ್ತಾರೆ. ಅದೇ ನಾವು ಡಾಕ್ಟರ್ ಹತ್ರ ಹೋದರೆ 5 ನಿಮಿಷದಲ್ಲಿ ನಮ್ಗೆ ಹೊರಗೆ ಕಳಿಸ್ಬಿಡ್ತಾರೆ. ಅವರು ರಿಪೋರ್ಟ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಕಳಿಸ್ಕೊಟ್ಬಿಡ್ತಾರೆ. ಆದರೆ ಅವರು ಹಾಗಲ್ಲ. ದುಡ್ಡಿನ ಸಲುವಾಗಿ ಮಾಡ್ತಾಯಿಲ್ಲ, ಅವರು ಜನರ ಸೇವೆ ಅಂತ ಮಾಡ್ತಾ ಇದ್ದಾರೆ. ಇಂಥ ಡಾಕ್ಟರ್ಗಳು ಸಿಗೋದು ತುಂಬ ಕಡಿಮೆ, ಮತ್ತು ಇಂಥ ಪರಿಸರ ಸಿಗೋದು ತುಂಬ ಕಡಿಮೆ. ಗುರೂಜಿ ಹೇಳ್ಕೊಟ್ಟಂಥ ಹಾದಿಯಲ್ಲಿ ಅವರು ಸಾಕ್ತಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ನಾವು ಎಲ್ಲರೂ ಇಲ್ಲಿ ಬಂದಿದ್ದೀವಲ್ಲ, 10 ದಿನ 9 ದಿನ ಆಯಿತು ಇಲ್ಲಿ ಬಂದು. ಎಲ್ಲ ನಾವು ಅಕ್ಕ ತಂಗಿಯರೋ ಅಣ್ಣ ತಮ್ಮಂದಿರೋ ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ. ಎಲ್ಲರೂ ತಮ್ಮ ಕಲೆಯನ್ನು ಹೇಳ್ಕೊತಾರೆ. ನಾವು ಅವ್ರಿಗೆ ನಮ್ಮ ಕಲೆಯನ್ನು ಹೇಳ್ಕೊತೀವಿ. ಎಲ್ಲರೂ ಖುಷಿಯಿಂದ ಇದ್ದೇವೆ ನಾವು. ನಮಗೆ ತುಂಬ ಸಂತೋಷ. ನಾಳೆ ಹೋಗ್ತಿದ್ದೀವಿ ಅಂತ ಬೇಜಾರು ನಮಗೆ ಅಷ್ಟೇ. ನಾನು ಹೇಳೋದೆಂದರೆ, ಜೀವನದಲ್ಲಿ ಒಮ್ಮೆ ಯೋಗವನ್ನು ಬೆಟ್ಟಕ್ಕೆ ಬಂದು ಭೇಟಿ ಕೊಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಪಾರಂಪರಿಕವಾಗಿದ್ದಂಥ ವಿದ್ಯೆಯನ್ನು, ನಮ್ಮ ದೇಶದ ಇದು ಸಂಸ್ಕೃತಿ, ಇದನ್ನು ಉಳಿಸ್ಕೊಂಡು ಹೋಗಿ ಅಂತ ನಿಮ್ಮಲ್ಲಿ ನಾನು ನಮ್ರ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ.